ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಪಿ ಸಿ ಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ ಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾಡುವಂಥ ಸೆಕೆಂಡ್ ಪಿ ಯು ಸಿ ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆಗೆ ಪ್ರಿಪರೇಟರಿ ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಇದು ಬಂದ್ಬಿಟ್ಟು ಬೋರ್ಡರು ಬಿಟ್ಟಿರುವಂಥ ಮಾಡಲ್ ಕ್ವೆಶ್ಚನ್ ನಂಬರ್ 1 ತುಂಬಾ ಇಂಪಾರ್ಟೆಂಟು ಈ ಒಂದು ಪ್ರಶ್ನೆ ಪತ್ರಿಕೆ. ಯಾಕಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ ಇದೇ ಪ್ಯಾಟರ್ನಲ್ಲಿ ನಮ್ಮ ನಾಡುವ ಪೂರ್ವಸಿದ್ಧ ಪರೀಕ್ಷೆಯ ಕ್ವೆಶ್ಚನ್ ಪೇಪರ್ ಇರ್ತದೆ. ಜೊತೆಗೆ ತುಂಬ ಕ್ವೆಶ್ಚನ್ಸ್ ರಿಪೀಟ್ ಆಗ್ತವೆ. ಯಾವೆಲ್ಲ ಬರ್ತವೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಜೊತೆಗೆ ಕಂಪ್ಲೀಟ್ ಕ್ವೆಶ್ಚನ್ ಪೇಪರ್ ಆನ್ಸರ್ ಕೊಡ್ತೀನಿ. ತಪ್ಪದೆ ಕೊನೆಯಾರು ನೋಡಲೇಬೇಕು. ತಪ್ಪದೆ ನೋಡಿ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಅರ್ಥ ಆಯ್ತಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನೋಡಿದಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ನಿಮಗೆ ಅನ್ವಲ್ ಎಕ್ಸಾಮ್ ಮುಗಿಯೋರಿಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಜೊತೆಗೆ ಫಿಕ್ಸ್ ಬರುವಂಥ ಪ್ರಶ್ನೆಗಳು, ಕ್ವೆಶ್ಚನ್ ಪೇಪರ್ಗಳು ಎಲ್ಲ ಕೂಡ ಆಗ್ತವೆ. ಅವೆಲ್ಲ ಬೇಕು ಅಂತಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಉಳಿಸುತ್ತವೆ. ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಗೊತ್ತಿರೋದಲ್ಲ ಅವರು ಕೂಡ ಖಂಡಿತ ಅವ್ರು ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ ಅವರು ಕೂಡ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇದು ಬಂದ್ಬಿಟ್ಟು ನಿಮ್ಮ ಒಂದು ನಾಳೆ ನಡೆಯುವ ಪೂರ್ವಸಿದ್ಧ ಪರೀಕ್ಷೆ ಹೆಲ್ಪ್ಫುಲ್ಲು, ಜೊತೆಗೆ ಆನ್ಯುವಲ್ ಎಕ್ಸಾಮ್ ಕೂಡ ಹೆಲ್ಪ್ಫುಲ್ಲು. ಎರಡೂ ಕೂಡ ಯೂಸ್ ಆಗ್ತದೆ. ತಪ್ಪದೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ಮಾಡಲ್ ಕ್ವೆಶ್ಚನ್ 1 ಇನ್ನೂ ಕೂಡ 3 ಅವನು ಕೂಡ ಸೆಲ್ ಹಾಕಿರ್ತೀನಿ. ತಪ್ಪದೆ ನೋಡ್ಕೊಳ್ಳಿ. ಇದು ಒಂದೇದು, ಇನ್ನೂ 3 ಅವ್ನು ನೋಡ್ಕೊಳ್ಳಿ. ಹೆಲ್ಪ್ಫುಲ್ ಆಗ್ತದೆ ಎಕ್ಸಾಮ್ಗೆ. ನೋಡ್ತಾ ಹೋಗೋಣ. ಪಾರ್ಟ್ ಎ ನಿಮಗೆ 10 ಮಲ್ಟಿಪಲ್ ಇರ್ತವೆ. ಪಾರ್ಟ್ ಎ ನಿಮಗೆ 10 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇರ್ತವೆ. ನೋಡ್ತಾ ಹೋಗೋಣ. ಕ್ವೆಶ್ಚನ್ 1 ನೋಡಿ. ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆ್ಯಸ್. ಯಾವುದಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾರಿಸ್ ಆಗ್ತದೆ. ಗ್ಯಾರಿಸ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವೆಶ್ಚನ್ ನಂಬರ್ 2 ಇನ್ನು 2 ಡ್ಯಾಶ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಗಿವೆನ್ ಟು ದ ಕ್ರಿಮಿನಲ್. ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಬಿ ಡೆತ್ ಸೆಂಟೆನ್ಸ್ ಆಗ್ತದೆ. ಡೆತ್ ಸೆಂಟೆನ್ಸು. ಇದೇ ರೀತಿ ನಿಮಗೆ 10 ಕ್ವೆಶ್ಚನ್ ಮಲ್ಟಿಪಲ್ಲು ನಿಮ್ಮ ಒಂದು ಸಿಲೆಬಸ್ ಮೇಲೆ ಇರ್ತದೆ. ಅರ್ಥ ಆಯ್ತಾ? 10 ಕ್ವೆಶ್ಚನ್ ಇದೇ ರೀತಿ ನಿಮಗೆ ಮಲ್ಟಿಪಲ್ ಕೇಳ್ತಾರೆ. ನೀವು ಚೆನ್ನಾಗಿ ಓದ್ಕೊಂಡಿದ್ರೆ ಎಲ್ಲ ಅಟೆಂಡ್ ಮಾಡ್ಬೋದು. ಇನ್ನು ಕ್ವೆಶ್ಚನ್ ನಂಬರ್ 3 ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಟ್ಯಾರಿ ವಿತ್. ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್ಟಡಿ ಆಗ್ತದೆ. ಎಸ್ಟಡಿ ಸರಿಯಾದ ಉತ್ತರ. ಈ ರೀತಿ ನಮಗೆ ಪೋಯಮ್ಗಳ ಮೇಲೆ ಕ್ವೆಶ್ಚನ್ ಕೇಳ್ತಾರೆ. ಅರ್ಥ ಆಯ್ತಾ? ಚೆನ್ನಾಗಿ ಓದ್ಕೊಳ್ಳಿ. ಈಗಾಗಲೇ ಬೋರ್ಡ್ 4 ಮಾಡಲ್ ಕ್ವೆಶ್ಚನ್ ಬಿಟ್ಟಿದ್ದಾರೆ. ಇದು ಒಂದೇದು, ಇನ್ನೂ 3 ಅದು ಪ್ಲಸ್ ಇದು ನೋಡ್ಕೊಳ್ಳಿ. ಆರಾಮಾಗಿ ನೀವು ಯಾವ ಕ್ವೆಶ್ಚನ್ ಬರ್ತಂತ ಗೆಸ್ ಮಾಡ್ಬೋದು. ತಪ್ಪದೆ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4 ಡೋನಾ ಲಾರಾ ಎಂಟರ್ಸ್ ದ ಪಾರ್ಕ್ ಅಕಾಂಪನಿಡ್ ಬೈ ಡ್ಯಾಶ್ ಇನ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್. ಏನಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ. ಪೆಟ್ರಾ ಆಗ್ತದೆ. ಪೆಟ್ರಾ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವೆಶ್ಚನ್ ನಂಬರ್ 5 ಇನ್ ದ ಗಾರ್ಡ್ನರ್ ದ ರೈವಲ್ರಿ ಬಿಟ್ವೀನ್ ತಮ್ಮನ ಆ್ಯಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ವಿಸಿಬಲ್ ಟು ಅಬ್ಸ್ಟ್ರಾಕ್ಟ್ ಡೊಮೇನ್ ವೆನ್ ತಮ್ಮನ ಥೌಟ್ ಆಫ್. ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ. ಕಂಪೋಸಿಂಗ್ ಹಿಸ್ ಎಕ್ಸ್ಪೀರಿಯನ್ಸಸ್ ಆ್ಯಸ್ ಬ್ಯಾಲೆಡ್ಸ್ ಆ್ಯಂಡ್ ಸಿಂಗಿಂಗ್ ದಮ್. ಇದು ಸರಿಯಾದ ಉತ್ತರ. ಇನ್ನು ಕ್ವೆಶ್ಚನ್ ನಂಬರ್ 6 ಬೋರ್ಗಸ್ ಬಿಲೀವ್ಸ್ ದ್ಯಾಟ್ ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ಸ್ ವೆನ್. ಯಾವಾಗ ಆಗ್ತದೆ? ಆಪ್ಷನ್ ಸಿ ಬಾತ್ ಐ ಆ್ಯಂಡ್ ಡಬಲ್ ಐ ಆರ್ ಕರೆಕ್ಟ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ ಕರೆಕ್ಟ್ ಅಂತ ಅರ್ಥ. ಅರ್ಥಾಯ್ತಾ? ಬಾತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಕರೆಕ್ಟ್ ಅಂತ. ಇದು ಸರಿಯಾದ ಉತ್ತರ. ಓನ್ಲಿ ಫಸ್ಟ್ ಕರೆಕ್ಟ್. ಅಂದರೆ ಇನ್ನೇನು ಅರ್ಥ? ಇದು ಮೊದಲು ಕ್ವೆಶ್ಚನ್ ಓದ್ಕೋಬೇಕು ನೀವು. ಬೋರ್ಗಸ್ ಬಿಲೀವ್ಸ್ ದ್ಯಾಟ್ ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ಸ್ ವೆನ್. ಐ ಕೊಟ್ಟಿದ್ದಾರೆ, ದ ಪೊಯೆಟ್ ರೈಟ್ಸ್ ಇಟ್. ಇನ್ನು ಸೆಕೆಂಡ್ ಐ ಕೊಟ್ಟಿದ್ದಾರೆ. ಅಂದರೆ ಒಂದೇದು ಐ ಅಂತ ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಈಸಿ ಅರ್ಥ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದೇದು ದ ಪೊಯೆಟ್ ರೈಟ್ಸ್ ಇಟ್. ಇನ್ನು ಸೆಕೆಂಡು ದ ರೀಡರ್ಸ್ ರೀಡ್ಸ್ ಇಟ್. ಇದು ಎರಡು ಕರೆಕ್ಟು. ಬಾತ್ ಐ ಆ್ಯಂಡ್ ಡಬಲ್ ಐ ಆರ್ ಕರೆಕ್ಟ್. ಒಂದೇದು ಎರಡು ಕೂಡ ಕರೆಕ್ಟು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ. ಈ ರೀತಿ ಕ್ವೆಶ್ಚನ್ ಕೇಳ್ತಾರೆ. ಅಬ್ಸರ್ವ್ ಮಾಡಿ. ಈ ರೀತಿ ಕ್ವೆಶ್ಚನ್ ಬರ್ತವೆ ನಿಮ್ಮೊಂದು ಪೂರ್ವಸಿದ್ಧ ಪರೀಕ್ಷೆ ಮತ್ತು ಆನ್ಯುವಲ್ ಎಕ್ಸಾಮ್ಗೆ ಬರ್ತವೆ. ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ಕ್ವೆಶ್ಚನ್ ನಂಬರ್ 7 ಕಂಪ್ಲೀಟ್ ದ ಆ್ಯನುವಲ್ ಅಂದರೆ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೋ ಎ ಟ್ರಾವೆಲರ್ ಸಿ. ಡ್ರೈವರ್, ಹಂಟರ್, ಪೆಡಸ್ಟ್ರಿಯನ್ ಅನ್ನೋದು ಏನಾಗ್ತದೆ? ಪ್ರೀ ಆಗ್ತದೆ. ಡ್ರೈವರ್, ಹಂಟರ್ ಆದರೆ ಪೆಡಸ್ಟ್ರಿಯನ್ ಅನ್ನೋದು ಪ್ರೀ ಆಗ್ತದೆ. ಈ ರೀತಿ ಕ್ವೆಶ್ಚನ್ ಕೂಡ ಬರ್ತವೆ. ನೋಡ್ಕೊಳ್ಳಿ. ಇನ್ನು ಕ್ವೆಶ್ಚನ್ ನಂಬರ್ 8 ಇನ್ ದ ವೋಟರ್ ರೂಪ್ ವಾಸ್ ಎ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಹಿಸ್ ವಿಲೇಜ್ ಬಿಕಾಸ್. ಸರಿಯಾದ ಆಪ್ಷನ್ ಸಿ ಆಗ್ತದೆ. ಹಿ ನೆವರ್ ಅಬಂಡನ್ಡ್ ಹಿಸ್ ವಿಲೇಜ್ ಟು ಸೀಕ್ ವರ್ಕ್ ಇನ್ ಟೌನ್ಸ್. ಇನ್ನು 9 ಕ್ವೆಶ್ಚನ್ ನಂಬರ್ 9 ಅಕಾರ್ಡಿಂಗ್ ಟು ಸೈನ್ಸ್ ಮೋರ್ ದ್ಯಾನ್ ಎಕನಾಮಿಕ್ ರೆಸ್ಪೆಕ್ಟ್ ಡ್ಯಾಶ್ ದ್ಯಾಟ್ ಸೈಕಲಿಂಗ್ ಬ್ರಿಂಗ್ಸ್ ಈಸ್ ವಿಚುವಲ್ ಫಾರ್ ರೂರಲ್ ವುಮನ್ ಆಫ್ ಪುದುಕೊಟ್ಟೈ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನು. ರಿಪೀಟ್ ಆಗ್ಬೋದು. ನೋಡ್ಕೊಳ್ಳಿ. ಆನ್ಸರ್ ಏನಾಗ್ತದೆ? ಆಪ್ಷನ್ ಎ ಸೆಲ್ಫ್ ರೆಸ್ಪೆಕ್ಟು. ಮೊಬಿಲಿಟಿ ಅಲ್ಲ, ಸೋಷಿಯಲ್ ಸ್ಯಾಂಕ್ಷನ್ ಅಲ್ಲ. ಯಾವ್ದು ಕರೆಕ್ಟ್? ಸರಿಯಾದ ಉತ್ತರ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಸರಿಯಾದ ಉತ್ತರ. ಇನ್ನು 10 ವಿಚ್ ಈಸ್ ದ ಓಲ್ಡ್ ಫೇರ್ ಅಮಾಂಗ್ ದ ಫಾಲೋಯಿಂಗ್. ಓಲ್ಡ್ ಫೇರ್ ಕೇಳಿದರೆ ಸರಿಯಾದ ಆಪ್ಷನ್ ಡಿ ಆಗ್ತದೆ. ಸುವರ್ತಮ್ಮ ಆ್ಯಂಡ್ ಬಿಸ್ಲೇರಿ ಇದಾಗ್ತದೆ. ನೋಡ್ಕೊಳ್ಳಿ. ಇದೇ ರೀತಿ ಕ್ವೆಶ್ಚನ್ ಕೇಳ್ತಾರೆ. ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇನ್ನು 11 ಹೇಳ್ತಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ಸು. ನೀವು ಪ್ಯಾಸಿವ್ ಫಾರ್ಮ್ ಬರೆಯೋದಿರ್ತದೆ. ಅರ್ಥ ಆಯ್ತಾ? ಪ್ಯಾಸಿವ್ ಫಾರ್ಮ್
ಆಫ್ ದ ವರ್ಬ್ ಗಿವೆನ್ ಇನ್ ದ ಬ್ರಾಕೆಟ್ಸು ಬ್ರಾಕೆಟ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನ ಹಿಂದಿಟ್ಟು ಬರೀಬೇಕು. ಅರ್ಥ ಆಯ್ತಾ? ದ ಮಿನಿಸ್ಟರ್ಸ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್, ದೇರ್ ಫೋರ್ ಇಟ್ ವಾಸ್ ಡಿಸೈಡೆಡ್ ಆಗ್ತದೆ ಟು ಅಲ್ಟರ್ ಇಟ್ ಟು ಒನ್ ಆಫ್ ಇಂಪ್ರಿಸ್ಮೆಂಟ್ ಫಾರ್ ಲೈಫ್. ದಿಸ್ ವಾಸ್ ಇನ್ಫಾರ್ಮ್ಡ್ ಆಗ್ತದೆ, ವಾಸ್ ಇನ್ಫಾರ್ಮ್ಡ್ ಟು ದ ಫ್ರೆಂಡ್ಸ್ ಆ್ಯಂಡ್ he agreed to this. The criminal was kept ಆಗ್ತದೆ, was kept in the prison and they placed a god over him. Very important to was decided to, was informed, was kept. ಈ ರೀತಿ ಆಪ್ಷನ್ ಕೊಡ್ತಾರೆ ನಿಮಗೆ. ಅದರಲ್ಲಿ ನೀವು ಸರಿಯಾದ ಉತ್ತರವನ್ನು ಫಿಲ್ ಮಾಡಬೇಕು. ಅರ್ಥ ಆಯ್ತಾ? ನಂತರ 12ನೇ ಕ್ವಶನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಬಿಲೋ. ಸೊ ನಿಮಗೆ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ ಎಕ್ಸ್ಪ್ರೆಷನ್ಸನ್ನು, ನೀವು ಸರಿಯಾದ ಜಾಗದಲ್ಲಿ ಫಿಲ್ ಮಾಡಬೇಕು. ಅರ್ಥ ಆಯ್ತಾ? ಫೇಸ್ ಎ ಟಫು, ಆಮೇಲೆ ಇನ್ನೇ ಫಿಕ್ಸು ಆನ್ಸರ್ ಇದೆ. ವಿಡಿಯೋನ ಪಾಸ್ ಬಿಟ್ಟು ಆನ್ಸರ್ನ ನೀವು ನೋಡ್ಕೋಬೋದು. ನಂತರ 13 ಕ್ವಶನು, ರೀಡ್ ದ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಟು ದ ನೌನ್ಸ್ ದಿ ರೆಫರ್. 5 ಮಾರ್ಕ್ಸಿಗೆ ಕೇಳ್ತಾರೆ. ಏನು ಮಾಡಬೇಕು ನಾವು? ಪ್ರೊನೌನ್ಸಿಂದ ನೌನ್ಸ್ಗೆ ಮ್ಯಾಚ್ ಮಾಡಬೇಕು. ಅವ್ರು ಬ್ರಾಕೆಟ್ಲಿ ಕೊಟ್ಟಿರ್ತಾರೆ, ಆನ್ಸರ್ಗಳು ಕೊಟ್ಟಿರ್ತಾರೆ. ಅವರು ನೀವು ಏನು ಕೆಲಸ ನಿಮ್ಮದು ಮ್ಯಾಚ್ ಮಾಡಬೇಕು ಅಷ್ಟೇ. ಅರ್ಥ ಆಯ್ತಾ? ಪ್ರೊನೌನ್ಸ್ ಒಂದು ಕಡೆ ಕೊಟ್ಟಿರ್ತಾರೆ, ಇನ್ನು ಎಲ್ಲಿ ಪ್ರೊನೌನ್ಸ್ ಕೊಡ್ತಾರೆ, ಬಿಯಲ್ಲಿ ನೌನ್ಸ್ ಅವ್ರ ನೌನ್ ಪ್ರೈಸಸ್ ಕೊಡ್ತಾರೆ. ನೀವು ಎರಡನ್ನು ಮ್ಯಾಚ್ ಮಾಡಬೇಕು. ವಿಚ್ ಯಾವ್ದಕ್ಕೆ ಬರ್ತದೆ, ಹೇರ್ ಯಾವ್ದು ಬರ್ತದೆ, ಹೂ, ಶಿ, ವೇರ್, ಇದು ಮೇಲೆ ಅರ್ಥ ಇದೆ. ಅರ್ಥ ಆಯ್ತಾ? ನೀವೇನು ಓನಾಗಿ ಮಾಡ್ಕೊತೀನಿಲ್ಲ, ಮೇಲೆ ಇರ್ತದೆ, ಅದು ನೋಡ್ಕೊಂಡ್ಬಿಟ್ಟು ನೀವು ಮ್ಯಾಚ್ನ ಮಾಡಬೇಕು. ನೋಡಿ ಆನ್ಸರ್ ಬಿ ನೋಡ್ಕೊಳ್ಳಿ. ಇದು ಕೂಡ ಕ್ವಶನ್ ಬರ್ತದೆ 5 ಮಾರ್ಕ್ಸ್ ಫಿಕ್ಸು. ಇಲ್ಲಿ ಯಾವ ಪ್ಯಾಟರ್ನ್ ಇದೆ, ಸೇಮ್ ಅದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು, ಆನ್ಲೈನ್ ಎಕ್ಸಾಮ್ ಬರ್ತದೆ. ನಂತರ ಸೆಕೆಂಡ್ ಮೇಲ್ ಬರ್ತದೆ. ಸೆಕೆಂಡ್ ಮೇಲ್ ನಿಮಗೆ ಆನ್ಸರ್ ದ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸ್ ಈಚ್ ಆರ್ ವರ್ಡ್ ಪ್ರೈಸ್ ಈಚ್. ಇವೊಂದು 2 ಅಂಕ ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 6 ಅಂಕ. ಏನೇ 3 ಬರಿಬೇಕು ನೀವು. 1, 2, 3, 4, 5, 6 ಕೊಟ್ಟಿರ್ತಾರೆ, 7 ಕೊಟ್ಟಿರ್ತಾರೆ. ಸೊ ಓಕೆ. ಸೊ ಏನು ಕೇಳಿದ್ರು ಅವರು? ಓಕೆ 4 ಕೊಟ್ಟಿದ್ದಾರೆ. 4 ಕ್ವಶನ್ ಕೊಟ್ಟಿದ್ದಾರೆ. ಯಾವುದಿದು 2 ಮಾರ್ಕ್ಸ್ಗೆ 4 ಕ್ವಶನ್ನು. 14 ಒಂದಿದ್ದಾರದು. ಇದು 4ರಲ್ಲೇನು 3 ಕ್ವಶನ್ ಅಟೆಂಡ್ ಮಾಡಬೇಕು. ಅರ್ಥ ಆಯ್ತಾ? ಇದು ಕೂಡ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ನೋಡ್ಕೊಳ್ಳಿ. ಬ್ಲೂ ಪ್ರಿಂಟ್ ಇಟ್ಟಿದ್ದಾರಲ್ವಾ? ಸೊ ಅಲ್ಲಿ ಬ್ಲೂ ಪ್ರಿಂಟಲ್ಲಿ ನಿಮಗೆ ಯಾವ ಕೊಟ್ಟಿದ್ದಾರೆ, ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಓದ್ಕೊಳ್ಳಿ. ಆರಾಮಾಗಿ ನೀವು ಯಾವ ಕ್ವಶನ್ ಬರ್ತದೆ ಗೆಸ್ ಮಾಡ್ಬೋದು. ಬ್ಲೂ ಪ್ರಿಂಟ್ ಇಲ್ಲ ಅಂದರೆ ಚಾನಲ್ ಹಾಕಿರ್ತೀವಿ ನೋಡಿ, ಹಾಕಿದ್ದೀವಿ ಈಗ ಅಲ್ಲಿ, ತಪ್ಪಿಗೆ ನೋಡ್ಕೊಳ್ಳಿ. ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಳ್ಳಿ. ನಿಮ್ಮೊಂದು ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಕೂಡ ನಿಮ್ಮ ಬ್ಲೂ ಪ್ರಿಂಟ್ ಆಧಾರಿತ ಬರ್ತದೆ, ತಪ್ಪದೆ ನೋಡ್ಕೊಳ್ಳಿ. ಸೊ ಎಲ್ಲ ಕೂಡ ಅವೇ ನೋಡ್ಕೊಳ್ಳಿ. 2 ಮಾರ್ಕ್ಸು, 3 ಕ್ವಶನ್ 6 ಮಾರ್ಕ್ಸು. ಸೊ 14ನೇ ನೋಡಿ, ಫಿಕ್ಸ್ ಕ್ವಶನ್ ಇರ್ತದೆ. ವಾಟ್ ಆರ್ ದ 2 ಥಿಂಗ್ಸ್ ದ್ಯಾಟ್ ರೋಮಿಯೋ ಇಂಟೆಂಡ್ಸ್ ಟು ಡೂ ಆಫ್ಟರ್ ದ ಮಿಜೂರ್. ಸೊ ರೋಮಿಯೋ ಆ್ಯಂಡ್ ಜೂಲಿಯಟ್ ಮೇಲೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಬಂದೇ ಬರ್ತದೆ. ವೆರಿ ಇಂಪಾರ್ಟೆಂಟು. 15 ಕ್ವಶನು, 15 ಕ್ವಶನು. ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಇನ್ ಆನ್ ಚಿಲ್ಡ್ರನ್, ವಾಟ್ ಮೇ ಪೇರೆಂಟ್ಸ್ ಹೌಸ್ ಆ್ಯಂಡ್ ವಾಟ್ ಮೇ ದೇ ನಾಟ್. ವೆರಿ ಇಂಪಾರ್ಟೆಂಟ್ ಕೂಡ ರಿಪೀಟ್ ಆಗ್ತವೆ. ನಿಮ್ಮೊಂದು ಮಾಲ್ ಕ್ವಶನ್ ಪೇಪರ್ಸು ಕ್ವಶನ್ಗಳು ರಿಪೀಟ್ ಆಗ್ತವೆ. ಅದಕ್ಕೆ ನೀವು ಅನ್ಕೊಂಡಿರ್ತೀರ, ನೀವು ಅನ್ಕೊಂಡಿರ್ತಾರ ಬರಲ್ಲ ಅಂತ ಅನ್ಕೊಂಡಿರ್ತಾರ, ಹಾಗೆಲ್ಲ ಬರ್ತವೆ ನೋಡ್ಕೊಳ್ಳಿ. ಸೊ ಇದೇ ರೀತಿ ಎಲ್ಲ ಕ್ವಶನ್ಸ್ ನೋಡ್ಕೊಳ್ಳಿ. ಆಮೇಲೆ ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚು. ಇವು ಬಂದುಬಿಟ್ಟು 3 ಮಾರ್ಕ್ಸ್ ಕ್ವಶನ್ಸು, 4 ಬರಬೇಕು. ಟೋಟಲಾಗಿ 12 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸು, 4 ಕ್ವಶನ್ ಬರಬೇಕು. ಏನೇ 4 ಬರಬೇಕು. ಚಾಯ್ಸ್ ಇರ್ತವೆ ನೋಡಿ. 18ನೇದು, ಹೌ ವಾಸ್ ದ ಹಿಮಾಲಯನ್ ರೀಜಿಯನ್ ಅಫೆಕ್ಟೆಡ್ ಬೈ ಲಾಗಿಂಗ್ ಅಕಾರ್ಡಿಂಗ್ ಟು ವಂದನಾ ಶಿವ. ಇಂಪಾರ್ಟೆಂಟು. 19, ಹೌ ಡಸ್ ದ ಡಾನ್ ಗೊಂಜಾಲೋ ರಿಕಾಲ್ ದ ಬ್ಯೂಟಿ ಆಫ್ ದ ಸಿಲ್ವರ್ ಮಿಡಿಯನ್. ನೋಡ್ಕೊಳ್ಳಿ. ಇದೇ ರೀತಿಯಲ್ಲಿ ಕ್ವಶನ್ಸ್ ನೋಡ್ಕೊಳ್ಳಿ. ಸೊ ಚಾಯ್ಸ್ ಇರ್ತದೆ, 1 ಅಥವಾ 2 ಚಾಯ್ಸ್ ಇರ್ತವೆ. ಆಲ್ಮೋಸ್ಟ್ 1 ಇರ್ತದೆ ಚಾಯ್ಸು, ಬರಿಬೋದು. ನಂತರ 4th ಮೇಲೆ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಈಚು. ಇವು ಬಂದುಬಿಟ್ಟು 4 ಮಾರ್ಕ್ಸು, 3 ಇರ್ತವೆ. ಟೋಟಲಾಗಿ 12 ಮಾರ್ಕ್ಸು. ಈ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸು. ನೀವು ಎಷ್ಟು ಬರಬೇಕು? 3 ಕ್ವಶನ್ನ ಬರಬೇಕು. 24, ವಾಟ್ ವೇರ್ ದ ಆರ್ಗ್ಯುಮೆಂಟ್ಸ್ ಫುಟ್ ಫೋರ್ತ್ ಬೈ ದ ಪ್ರಿಸನರ್ ಫಾರ್ ನಾಟ್ ಗೋಯಿಂಗ್ ಔಟ್ ಆಫ್ ದ ಪ್ರಿಸನ್ 2 ಡೇರ್ ಒಳಗೆ ಕ್ವಶನ್ ಕೇಳ್ತಾರೆ. ಸೊ ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ. ಅಲ್ಲಿ ಯಾವ ಪಾರ್ಟ್ಗೆ, ಯಾವ ಪ್ರೋಸ್ಗೆ, ಯಾವ ಪೋಯಮ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಷ್ಟನ್ನ ಓದ್ಕೊಳ್ಳಿ. ತುಂಬ ಹೆವಿ ಆಗ್ತದೆ ನಿಮಗೆ, ಎಲ್ಲ ಓದಿದ್ರೆ ಹೆವಿ ಆಗ್ತದೆ. ಸೊ ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ. ಅಲ್ಲಿ 1 ಮಾರ್ಕ್ಸ್ ಕೊಟ್ಟಿದ್ರೆ 1 ಮಾರ್ಕ್ಸ್ ಓದ್ಕೊಳ್ಳಿ, 2 ಮಾರ್ಕ್ಸ್ ಕೊಟ್ಟಿದ್ರೆ 2 ಮಾರ್ಕ್ಸ್ ಓದ್ಕೊಳ್ಳಿ. ಸೊ ಅಲ್ಲಿ 3 ಮಾರ್ಕ್ಸ್ ಕೊಟ್ಟಿದ್ರೆ 3 ಮಾರ್ಕ್ಸು, 4 ಕೊಟ್ಟಿದ್ರೆ 4. ಈ ರೀತಿ ಓದ್ಕೊಳ್ಳಿ, ನಿಮಗೆ ಈಸಿ ಆಗ್ತದೆ. ಯಾರ ಕಡೆ ಬ್ಲೂ ಪ್ರಿಂಟ್ ಇಲ್ಲ, ಚಾನಲ್ ಹಾಕಿರ್ತೀವಿ ನೋಡ್ಕೊಳ್ಳಿ. ಓಕೆ. ನೆಕ್ಸ್ಟು ಇದೇ ರೀತಿ ನಿಮಗೆ ಎಷ್ಟು ಇರ್ತವೆ? 4 ಕ್ವಶನ್ ಬರಬೇಕು, ಇಲ್ಲ 3 ಕ್ವಶನ್ ಬರಬೇಕು. ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗು. ಇಲ್ಲಿ ಎಷ್ಟು ಕೊಟ್ಟಿರ್ತಾರೆ ಅವರು? 1, 2, 3, 4, 5, 6 ಕೊಟ್ಟಿರ್ತಾರೆ. 6ರಲ್ಲಿ 3 ಕ್ವಶನ್ ಅಟೆಂಡ್ ಮಾಡಬೇಕು. ತುಂಬಾ ಈಸಿ ಇರ್ತವೆ. ಸೊ ನೋಡ್ಕೊಳ್ಳಿ. ನಿಮಗೆ ತುಂಬ ಹೆವಿ ಆದರೆ ಯಾವ್ದಾದ್ರು 3ನ್ನ ಸೆಲೆಕ್ಟ್ ಮಾಡಿಬಿಟ್ಟು ಓದ್ಕೊಳ್ಳಿ. 6 ಕ್ವಶನಲ್ಲಿ ನೀವು 3 ಲೆಸನ್ ಓದ್ಕೊಂಡ್ರು ನಡೆಯುತ್ತೆ. ಅರ್ಥ ಆಯ್ತಾ? ಬಟ್ ಪರ್ಫೆಕ್ಟಾಗಿ ಓದ್ಕೋಬೇಕಷ್ಟೇ. ನಂತರ ಪಾರ್ಟ್ ಸಿಯಲ್ಲಿ ನಿಮಗೆ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. ಒಂದು ಪ್ಯಾಸೇಜ್ ಕೊಡ್ತಾರೆ ನಿಮಗೆ 9 ಮಾರ್ಕ್ಸಿಗೆ. ಅರ್ಥ ಆಯ್ತಾ? ಪ್ಯಾಸೇಜ್ ಇರ್ತದೆ. ಸೊ ತುಂಬಾ ಈಸಿ. ಓದ್ಬಿಟ್ಟು ನೀವು ಆನ್ಸರ್ ಬರೋದಷ್ಟೇ. ಮೇಲೇ ಆನ್ಸರ್ ಇರ್ತದೆ, ಕೆಳಗಡೆ 9 ಕ್ವಶನ್ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಪ್ಯಾಸೇಜ್ ನೋಡ್ಕೊಳ್ಳಿ. ಇದಕ್ಕೆ 9 ಕ್ವಶನ್ ಇರ್ತದೆ. ಅರ್ಥ ಆಯ್ತಾ? ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. ನೋಡಿ ಈ ರೀತಿ 9 ಕ್ವಶನ್ ಇರ್ತವೆ. ಇಲ್ಲಿ ಗ್ರಾಮರ್ ಕೂಡ ಇರ್ತವೆ. ಗ್ರಾಮರ್ ಕೂಡ ಇನ್ಕ್ಲೂಡ್ ಆಗಿರ್ತವೆ. ಸೊ ತುಂಬಾ ಈಸಿ ಇರ್ತವೆ. ಬಟ್ ನಿಮ್ಗೆ 1 or 2 ಮಾರ್ಕ್ಸು ಗ್ರಾಮರ್ ಮೇಲೆ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಇನ್ನುಳಿದ ಕ್ವಶನ್ಗಳು ಮೇಲೇ ಇರ್ತವೆ ಪ್ಯಾಸೇಜಲ್ಲಿ. ಇನ್ನುಳಿದ 2 ಕ್ವಶನ್ ಕೂಡ ಗ್ರಾಮರ್ ಕೇಳ್ತಾರೆ. ಅದೇ ಆ್ಯಂಟೋನಿಮಸ್ ಆಗಿರ್ಬೋದು,
ನಾನ್ ಫಾರ್ಮ್ ಆಗಿರ್ಬೋದು, ಈ ರೀತಿ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ನಾನ್ ಫಾರ್ಮು, ಆ್ಯಂಟೋನಿಯಮ್ಸು, ಈ ರೀತಿ ಕ್ವಶನ್ ಕೇಳ್ತಾರೆ. ಈಸಿ ಇರ್ತಾವೆ, ಬರಿಬೋದು. ಇನ್ನು ಅದು ನಿಮಗೆ ಇದು ಈ ಒಂದು ಪ್ಯಾಸೇಜ್ ಬರಲ್ಲ ಅಂತ ಅಂದರೆ ನೀವು ಪೊಯಮ್ ಕೂಡ ಓದ್ಬಿಟ್ಟು ಬರೆಯೋದು. ಪೊಯಮ್ ಕೂಡ ಚಾಯ್ಸ್ ಇರ್ತದೆ, ಇದು ಚಾಯ್ಸು. ಅರ್ಥ ಆಯ್ತಾ? ನೀವು ಬರೀತಿದ್ದರೆ ಪ್ಯಾಸೇಜ್ ಬರೀರಿ ಆನ್ಸರ್ಗಳನ್ನ, ಎಲ್ಲ ಪ್ಯಾಸೇಜ್ ಬರಲ್ಲ ಅಂದರೆ ಇದನ್ನು ಬರೀರಿ. ಈಗ ಎರಡರಲ್ಲಿ ಅಂದರೆ ಬರೀಬೇಕು. ಇದು ಕೂಡ ಫಿಕ್ಸ್ ಇರ್ತದೆ. 30 ಕ್ವಶನ್ನು. ರೀಡ್ ದ ಫಾಲೋಯಿಂಗ್ ಪೊಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್ ಅಂತ ಕೇಳ್ತಾರೆ. 9 ಮಾರ್ಕ್ಸ್ಗೆ ಕೇಳ್ತಾರೆ. ಇದು ಕೂಡ ಸೇಮು 9 ಕ್ವಶನ್ ಇರ್ತವೆ. ಇಲ್ಲಿ ಕೂಡ ಗ್ರಾಮರ್ ಕೂಡ ಇನ್ಕ್ಲೂಡೆಡ್ ಆಗಿರ್ತವೆ. ಓಕೆ, ಸೊ ನೋಡ್ಕೊಳ್ಳಿ, ಎಲ್ಲ ಕೂಡ ಪ್ಯಾಸೇಜ್ ಆದರೂ ಗ್ರಾಮರ್ ಇರ್ತದೆ. ಗ್ರಾಮರ್ ಏನು ಇರೋದಿಲ್ಲ, ಒನ್ ಆರ್ 2 ಕ್ವಶನ್ ಇರ್ತವೆ ಅಷ್ಟೇ. ಇನ್ನುಳಿದ 7 or 8 ಕ್ವಶನ್ ನಿಮಗೆ ಏನಿರ್ತವೆ ಎಲ್ಲ ಕೂಡ ಅಲ್ಲಿ ಮೇಲೆ ಪ್ಯಾಸೇಜ್ ಕೊಟ್ಟಿರ್ತಾರೆ, ಪೊಯಮ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಇರ್ತವೆ. ಎಲ್ಲ ಕೂಡ ಆನ್ಸರ್ ಮಾಡ್ಬೋದು. ನಂತರ ಬರುವಂಥದ್ದು ಏನು ಕ್ವಶನ್ ಬರ್ತದೆ, 31 ಎ ಬರ್ತದೆ. 31 ಎ ನಿಮಗೆ ರೀರೈಟ್ ಆ್ಯಸ್ ಡೈರೆಕ್ಟ್ ಇರ್ತವೆ. ಅರ್ಥ ಆಯ್ತಾ? ರೀರೈಟ್ ಆ್ಯಸ್ ಡೈರೆಕ್ಟೆಡು. ಸೊ ಎಲ್ಲ ಕೂಡ ಇರ್ತವೆ. ಇಲ್ಲಿ ಪ್ರಾಪರ್ ಆರ್ಟಿಕಲ್ ಇರ್ತದೆ, ಜೊತೆಗೆ ಒಂದೇ ನೋಡಿ ಈ ರೀತಿ ಒಂದೇ ಕೊಡ್ತಾರೆ. ಆರ್ಟಿಕಲ್ನ ಫಿಲ್ ಮಾಡಬೇಕು ನೀವು, ಸರಿಯಾದ ಆರ್ಟಿಕಲನ್ನು. ಇಲ್ಲಿ ದ ಬರ್ತಾಯಿದೆ ನೋಡಿ, ದ ಅರ್ತ್ ಅಂತ ಆಗ್ತದೆ. ಅರ್ತ್ ಅಂತ ಬಂದಾಗ ದ ಬರ್ತದೆ, ಕನ್ಫ್ಯೂಸ್ ಆಗಬೇಡಿ, ದ ಅರ್ತ್ ಅನ್ನೋದು ಬರ್ತದೆ. ಸುಧಾರಿಸಿ ಎಲ್ಲ ಕೂಡ ಇರ್ತವೆ. ರೀಅರೇಂಜ್ ದ ಸೆಗ್ಮೆಂಟ್ಸ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸು, ರೀಅರೇಂಜ್ ಮಾಡಿರ್ತದೆ ನೋಡಿ. ಟು ಮೇಂಟೈನ್, ಶುಡ್ ಬಿ, ಪೀಸ್, ಎನ್ಫೋರ್ಸ್ಡ್, ಲವ್ ಆ್ಯಂಡ್ ಆರ್ಡರ್ ಇನ್ ಸೊಸೈಟಿ. ಇದನ್ನ ರೀಅರೇಂಜ್ ಮಾಡಬೇಕು. ಲವ್ ಆ್ಯಂಡ್ ಆರ್ಡರ್ ಶುಡ್ ಬಿ ಎನ್ಫೋರ್ಸ್ಡ್ ಟು ಮೇಂಟೈನ್ ಪೀಸ್ ಆಫ್ ಸೊಸೈಟಿ. ಸೊ ನೆಕ್ಸ್ಟ್ ಇರ್ತದೆ ನಿಮಗೆ ಚೂಸ್ ದ ರೈಟ್ ವರ್ಬ್ ದ್ಯಾಟ್ ಅಗ್ರೀಸ್ ವಿತ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇರ್ತದೆ. ಸೊ ವಾಸ್ ಬರ್ತದೆ, ವೇರ್ ಬರ್ತದೆ. ಸೊ ವಾಸ್ ಬರ್ತದೆ, ಸರಿಯಾದ ಉತ್ತರ ವಾಸು. ನಂತರ ನೆಕ್ಸ್ಟು ಲಾಸ್ಟ್ ಒಂದು ಕ್ವಶನ್ ಇರ್ತದೆ, ಯೂಸ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಬ್ರಾಕೆಟ್ಸು. ಅರ್ಥ ಆಯ್ತಾ? ಸೊ ಇದು ಕೂಡ ಅದೇ ಕ್ವಶನು. ಲಿವಿಂಗ್ ಈಸ್ ಲಿವಿಂಗ್ ಆಗ್ತದೆ. ಇದು ಬರಲ್ಲ ಅಂದರೆ ನಿಮಗೆ, ಇವು 4 ಬರಲ್ಲ ಅಂದರೆ ಇದನ್ನು ಬರಿಬೋದು. 6 ಕ್ವಶನ್ ಇರ್ತದೆ ನಿಮಗೆ. ಅರ್ಥ ಆಯ್ತಾ? 31 ಬಿ 6 ಕ್ವಶನು. ಇವು 4 ಬರಲ್ಲ ಅಂತ ಅಂದ್ಬಿಟ್ಕೊಳ್ಳಿ, ನಿಮಗೆ ಇದನ್ನು ಬರಿಬೋದು. ಇದು ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ಕರೆಕ್ಟಾಗಿ ನೀವು ಎಲ್ಲಿ ಬರ್ತದೆ ಎಲ್ಲಿ ಸರಿಯಾಗಿ ಹೊಂತದೆ ಅದು ಫಿಲ್ ಮಾಡಬೇಕು. ಯಾಸು, ಯಾಟ್ ಲಾಸ್ಟು ಆ್ಯಂಡ್ ಬಟ್. ಈ ಕ್ವಶನ್ ಕೂಡ ಇರ್ತದೆ 31 ಬಿ. ನೋಡ್ಕೊಳ್ಳಿ, ಆನ್ಸರ್ ಇದೆ ನೋಡ್ಕೊಳ್ಳಿ. ನಂತರ 32 ಎ ರಿಲೇಟೆಡ್ ಡೈರೆಕ್ಟೆಡ್. ಇದು ಕೂಡ ಕ್ವಶನ್ ಇರ್ತದೆ. ಒಂದು ಕ್ವಶನ್ ಟ್ಯಾಗ್ ಇರ್ತದೆ, ಇಲ್ಲಿ ಒಂದು ಕ್ವಶನ್ ಟ್ಯಾಗು, ಇನ್ನೊಂದು ಏನಿರ್ತದೆ ಡಬಲ್ ಎಸ್ ಕ್ವಶನ್ ಇರ್ತದೆ. ಒಂದು ಕ್ವಶನ್ ಟ್ಯಾಗು, ಒಂದು ಡಬಲ್ ಕ್ವಶನು. ಈಗ ಎರಡು ಬೇಡ ಅಂದರೆ ನೀವು 6 ಕ್ವಶನ್ ಬರೀಬೋದು. 32ಗೆ ಇನ್ನೊಂದು ಬಿ 6 ಕ್ವಶನ್ ಇರ್ತದೆ, ಅದು ಎರಡರಲ್ಲಿ ಒಂದು ಬರೀಬೇಕು. ಅರ್ಥ ಆಯ್ತಾ? 6 ಕ್ವಶನ್ ಇರ್ತದೆ, ಇದನ್ನು ಬರಿಬೋದು. ಏನು ರೆಕ್ಟಿಫೈ ಇರ್ತದೆ, ಒಂದು ಎರರ್ಸು, ಎರಡು ಕೂಡ ರೆಕ್ಟಿಫೈ ಎರರ್ಸ್ ಇರ್ತದೆ. ರೆಕ್ಟಿಫೈ ಎರರಿಂದ ಫಾಲೋಯಿಂಗ್ ಸೆಂಟೆನ್ಸ್ ಏನು ರಿವೈಟ್ ದಮ್. ಒಂದು ಇರ್ತದೆ ನಿಮಗೆ, ಎರಡು ಕೂಡ ಎರರ್ ಇರ್ತವೆ. ಅರ್ಥ ಆಯ್ತಾ? ಇಷ್ಟು. ನೆಕ್ಸ್ಟ್ 33 ಏನಿರ್ತದೆ ನಿಮಗೆ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್ ಈಸ್ ಗಿವನ್ ಬಿಲೋ. ಒಂದು ಇನ್ನು ಕೊಟ್ಟಿರ್ತಾರೆ ಪ್ಯಾಸೇಜು, ಅದು 1ನೇ ಪ್ಯಾಸೇಜ್ ಬೇರೆ, ಇದು 2ನೇ ಪ್ಯಾಸೇಜು. ಇದು ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಇನ್ನು ಉಳ್ಕೊಂಬಿಟ್ಟು ನೀವು ಈ ಒಂದು ಬಾಕ್ಸ್ ವೈಸು ಆನ್ಸರ್ ಬರಬೇಕು. ನೀವು ಪ್ಯಾರಾಗ್ರಾಫಲ್ಲಿ ಏನು ಬರೆಯೋಗಿಲ್ಲ, ಈ ರೀತಿ ಬಾಕ್ಸ್ ಬಿಟ್ಟು ನೀವು ಆನ್ಸರ್ ಬರಬೇಕು. ಇದು ಕೂಡ 4 ಮಾರ್ಕ್ಸ್ಗೆ ಬರ್ತದೆ. 1 ಆನ್ಸರ್ಗೆ ಬರೆದ್ರೆ ನೀವು ಅರ್ಧ ಮಾರ್ಕ್ಸು. ಅರ್ಥ ಆಯ್ತಾ? 1 ಆನ್ಸರ್ಗೆ ಅರ್ಧ ಮಾರ್ಕ್ಸ್ ಇರ್ತದೆ, ಟೋಟಲಾಗಿ 4 ಮಾರ್ಕ್ಸು. ನೋಡ್ಕೊಳ್ಳಿ, ಫುಡ್ಡು, ಎಕನಾಮಿಕ್ ಪ್ರೋಗ್ರೆಸ್ಸು, ಕ್ರಾಪ್ ಫೇಲ್ಯೂರು, ಡೆಬ್ಟು, ಈ ರೀತಿ ಇರ್ತದೆ. ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಟೋಟಲಾಗಿ 4 ಮಾರ್ಕ್ಸ್ ಅಲ್ಲ, ಇದು 2 ಮಾರ್ಕ್ಸಿಗೆ ಕೇಳ್ತಾರೆ. 2 ಮಾರ್ಕ್ಸಿಗೆ ಕೇಳ್ತಾರೆ. ಈ ಕ್ವಶನ್ ಇಟ್ಟು ಅರ್ಧ ಮಾರ್ಕ್ಸು 2 ಮಾರ್ಕ್ಸಿಗೆ ಕೇಳ್ತಾರೆ. ಇದು 4 ಅಂದರೆ ಏನು, 4 ಕ್ವಶನ್ ಆನ್ಸರ್ ಮಾಡಬೇಕು ನೀವು. 1 2 3 4 ಆನ್ಸರ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ಗೂ ಅರ್ಧ ಮಾರ್ಕ್ಸ್ ಇರ್ತದೆ. ಟೋಟಲಾಗಿ 2 ಮಾರ್ಕ್ಸು. ನೀವು ಒಂದು ಆನ್ಸರ್ ಕಟ್ ಮಾಡಿದರೆ ಅರ್ಧ ಮಾರ್ಕ್ಸ್ ಇರ್ತದೆ. ಈ ರೀತಿ 2 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು ಏನು ಕೇಳ್ತಾರೆ ನೆಕ್ಸ್ಟು 35 ನೋಡಿ, ಕಂಪ್ಲೀಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಇರ್ತದೆ. ಇದು ಕೂಡ ನಿಮಗೆ ಎಷ್ಟು ಕೇಳ್ತಾರೆ, 3 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಾ? ಡೈಲಾಗ್ ರೈಟಿಂಗ್, ಅದು ಕನ್ವರ್ಸೇಷನ್ ಇದ್ದರೆ ಡೈಲಾಗ್ ರೈಟಿಂಗ್ ಅಂತ ಅರ್ಥ. ಯಾಟಿ ಹಾಸ್ಪಿಟಲ್ ಕೇಳಿದ್ದಾರೆ, ನೋಡ್ಕೊಳ್ಳಿ. ಅವ್ರು ಕೊಟ್ಟಿರ್ತಾರೆ, ಹಿಂಟನ್ನು ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಸೊ ಅವ್ರು ಹಿಂಟನ್ನು ಕೊಟ್ಟಿರ್ತಾರೆ, ಅದ್ರ ಮುಖಾಂತರ ನೀವು ಈಸಿಯಾಗಿ ಬರಿಬೋದು. ಅವ್ರು ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಏನು ಬರಿಬೇಕಂತ ಕೊಟ್ಟಿರ್ತಾರೆ, ಅದು ನೋಡ್ಕೊಂಡು ಬರಿಬೋದು. ಇನ್ನು 40 ನಿಮಗೆ ಏನಿರ್ತದೆ ನೋಡಿ, ಲೆಟರ್ ಒಂದು ಇಷ್ಟು ದಿನ ನೀವು ಲೆಟರ್ ಬೇರೆ ಬರೆದಿರ್ತಾರ, ಇವಾಗ ಬೇರೆ ಇರ್ತದೆ. ಅರ್ಥ ಆಯ್ತಾ? ಇಷ್ಟು ದಿನ ಬರೋದು ಲೆಟರ್ ಬೇರೆ, ಇವಾಗ ಬೇರೆ ಇರ್ತದೆ. ಏನಿರ್ತದೆ, ರೈಟ್ ಲೆಟರ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ದಟ್ ಅಫಿಯರ್ಡ್ ಇನ್ ದ ಹಿಂದೂಸ್ತಾನ್ ಟೈಮ್ಸ್ ಡೇಟೆಡ್ 5th March 2025. 40 ನಿಮಗೆ ಲೆಟರ್ ಆಫ್ ಅಪ್ಲಿಕೇಶನ್ ಇರ್ತದೆ. ಇದು ನಾರ್ಮಲ್ ಅಪ್ಲಿಕೇಶನ್ ಅಲ್ಲ, ನಾರ್ಮಲ್ ಲೆಟರ್ ಅಲ್ಲ. ಇದು ನೀವೇನು ಇಷ್ಟು ದಿನ ಬರೆದಿದ್ದೀರಾ ಫಸ್ಟ್ PUCಯಲ್ಲಿ 10th ಆ ರೀತಿ ಅಲ್ಲ. ಇದು ಅಪ್ಲಿಕೇಶನ್ ಮೇಲೆ ಇರ್ತದೆ, ಲೆಟರ್ ಆಫ್ ಅಪ್ಲಿಕೇಶನ್ ಮೇಲೆ ಇರ್ತದೆ. ಅದು ಹಿಂದೂಸ್ತಾನ್ ಟೈಮ್ಸ್ ಡೇಟೆಡ್ ಆನ್ 5th March 2025 ಮೇಲೆ ಇರ್ತದೆ. ಅರ್ಥ ಆಯ್ತಾ? ಅಂದರೆ ಏನದು ನಾರ್ಮಲಾಗಿ ಬರೀ ಹಾಗಿಲ್ಲ. ಇದು ಸ್ವಲ್ಪ ಪ್ಯಾಟರ್ನೇ ಸೇಮ್ ಇರ್ತದೆ, ಚೇಂಜ್ ಇರ್ತದೆ. ಅರ್ಥ ಆಯ್ತಾ? ಪ್ಯಾಟರ್ನ್ ಸೇಮ್ ಇರೋದಿಲ್ಲ, ಕಂಪ್ಲೀಟ್ ಚೇಂಜ್ ಇರ್ತದೆ. ಸೊ ಇದು ಯಾರು ಗೊತ್ತಿಲ್ಲ, ಯೂಟ್ಯೂಬ್ನಲ್ಲಿ ಇರ್ತವೆ, ನೋಡ್ಕೊಳ್ಳಿ ಹೋಗಿ, ತಪ್ಪದೇ ನೋಡ್ಕೊಳ್ಳಿ. ಸೊ ಇದನ್ನೇ ಬೇರೆ ಲೆಟರ್ ಕೊಡೋದಿಲ್ಲ ನಿಮಗೆ, ಕೊಟ್ಟರೆ ಲೆಟರ್ ಆಫ್ ಅಪ್ಲಿಕೇಶನ್ ಕೊಡ್ತಾರೆ. ಓಕೆ, ಸೊ ಕೊಟ್ಟಿರ್ತಾರೆ ಅವರು ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ. ಆ ಒಂದು ಅಡ್ವರ್ಟೈಸ್ಮೆಂಟ್ ಎಲ್ಲಿ ಪ್ರಕಟ ಆಗಿತ್ತು ಎಲ್ಲನೂ ಕೊಟ್ಟಿರ್ತಾರೆ. ಅದ್ರ ಮುಖಾಂತರ ನೀವು ಜಾಬ್ಗೆ ಅಪ್ಲಿಕೇಶನ್ ಹಾಕೋ ಮಾತ್ರ ಲೆಟರ್ ಬರೀಬೇಕು. ಇದೇನು ಜಾಬ್ ಅಪ್ಲಿಕೇಶನ್ ಲೆಟ್ರು. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಇಲ್ಲಿ ಎಕ್ಸಾಂಪಲ್ ಕೂಡ ಇದೆ, ನೋಡ್ಕೊಳ್ಳಿ. ಈ ರೀತಿ ಹಾಕಬೇಕು.
ಎಕ್ಸಾಂಪಲ್ ಆನ್ಸರ್ ಇದೆ, ಈ ರೀತಿ ನೀವು ಬರೆದ್ರು ಮಾರ್ಕ್ಸನ್ನು ಕೊಡ್ತಾರೆ. ಓಕೆ, ಸೊ ಈ ರೀತಿ ಬರೀಬೇಕು ನೀವು. ಲೆಟರ್ ಆಫ್ ಅಪ್ಲಿಕೇಶನ್ ಬಂದರೆ ಈ ರೀತಿ ಬರಬೇಕು. ಸಬ್ಜೆಕ್ಟಲ್ಲಿ ಕೂಡ ನೀವು ಏನು ಕೊಟ್ಟಿದ್ದಾರೆ ಅವರು ಅನ್ನು ಬರೀಬೇಕು. ಅರ್ಥ ಆಯ್ತಾ? ಸೊ ಲಾಸ್ಟಿಗೆ ಸೇಮ್ ಥ್ಯಾಂಕ್ ಯು ಫೇತ್ಫುಲ್ಲಿ. ಇದಕ್ಕೆ ಇನ್ನೊಂದು 6 ಕ್ವಶನ್ ಇರ್ತದೆ. ಏನಿರ್ತದೆ ಒಂದು ನಿಮ್ಗೆ ಏನು ಇರ್ತದೆ ಅಂದರೆ, ಇಮ್ಯಾಜಿನ್ ಯು ಆರ್ ಪ್ರೆಸಿಡೆಂಟ್ ಆಫ್ ಯುವರ್ ಕಾಲೇಜ್ ಯೂನಿಯನ್. ಯು ಆರ್ ಆಸ್ಕ್ಡ್ ಟು ಇಂಟ್ರೊಡಕ್ಷನ್ ಕೊಡಿರ್ತದೆ. ಅರ್ಥ ಆಯ್ತಾ? ಸೊ ಯಾರು ಬೇಕಾದ್ರೂ ಕೇಳ್ಬೋದು, ಪ್ರೆಸಿಡೆಂಟ್ ಕೊಡ್ಬೋದು, ನೀವು ನಮ್ಮ ಪ್ರೆಸಿಡೆಂಟ್ ಆಗಿರ್ತೀರ ಅಂತ ಕೊಡ್ತಾರೆ. ಇಮ್ಯಾಜಿನ್ ಯು ಆರ್ ಪ್ರೆಸಿಡೆಂಟ್, ನೀವೇ ಪ್ರೆಸಿಡೆಂಟ್ ತಿಳ್ಕೊಂಬಿಟ್ಟು ನೀವು ಮಾಡಬೇಕು, ಯು ಆರ್ ಆಸ್ಕ್ಡ್ ಟು ಇಂಟ್ರೊಡ್ಯೂಸ್ ದ ಚೀಫ್ ಗೆಸ್ಟು, ಯಾರು ಗಿರೀಶನ್, ಆನ್ ದ ಒಕೇಶನ್ ಆಫ್ ವರ್ಲ್ಡ್ ಡಿಸಬಿಲಿಟಿ ಡೇ ಬೇಸ್ ಆನ್ ದ ಇನ್ಫಾರ್ಮೇಷನ್ ಗಿವೆನ್ ಬಿಲೋ. ಅರ್ಥ ಐತೆ? ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅವರು, ಇದನ್ನ ಇಟ್ಕೊಂಡ್ಬಿಟ್ಟು ನಾವು ಯಾರನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಗಿರೀಶನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಯಾರಾಗಿ ನೀವು ಪ್ರೆಸಿಡೆಂಟ್ ಆಗಿ ಗಿರೀಶನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಅದು ಬಂದರೆ ಅದನ್ನು ಬರೀರಿ, ಇದು ಬಂದರೆ ಇರಬೇಡ್ರಿ, ಎರಡು ಕೂಡ ಇರ್ತವೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಈಗೆಲ್ಲ ಚಾನಲ್ ಹಾಕಿರ್ತೀನಿ, ನಿಮಗೆ ಇಂಪಾರ್ಟೇಷನ್ ಹಾಕಿರ್ತೀನಿ, ಅಥವಾ ಹಾಕಿಲ್ಲ ಅಂದರೆ ಮುಂದೆ ಹಾಕ್ತೀನಿ. ಓಕೆ, ವೆಯ್ಟ್ ಮಾಡಿ. ಜೊತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರು ಕೂಡ ಗೊತ್ತಿರೋದಿಲ್ಲ. ಇದ್ರ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.